ತುಂಬ ಜನ ಈ ತಪ್ಪು ಮಾಡ್ತಾರೆ. ನಾಳೆ ಭಾನುವಾರ, ಅದಕ್ಕೆ ರಾತ್ರಿ ಇಡೀ ನಾನು ಯಾವುದೋ ಒಂದು ಮೂವಿ ನೋಡ್ತೇನೆ ಅಥವಾ ತುಂಬ ಹೆಚ್ಚು ಹೊತ್ತು ನಿದ್ದೆಗೆಡ್ತೇನೆ. ಆ ಥರ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಸರಿಯಲ್ಲ. ನಾವು ಆ ರೀತಿ ಮಲಗಿದಾಗ ನಮ್ಮ ಸೂರ್ಯನಾಡಿ ಅಂದರೆ ಬಲ ಹೊಳ್ಳೆ ಹೆಚ್ಚು ಆ್ಯಕ್ಟಿವ್ ಆಗುತ್ತೆ ಅಥವಾ ಓಪನ್ ಆಗಿರುತ್ತೆ. ಅದರಿಂದಾಗಿ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲರ್ಜಿಯೋ, ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು, ರಾತ್ರಿಯಲ್ಲಿ ತಂಪಿನ ಕಾರಣದಿಂದ ಆಗುವ ಕೆಲವು ಸಮಸ್ಯೆಗಳು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ನಮಸ್ಕಾರ. ನಿದ್ದೆಗೆ ಸಂಬಂಧಪಟ್ಟ ಒಂದು 8-10 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಆಯುರ್ವೇದ, ಯೋಗ, ಮಾಡರ್ನ್ ಸೈನ್ಸ್ ಏನು ಹೇಳ್ತವೆ ಅನ್ನೋದನ್ನು ನೋಡೋಣ. ಯಾಕೆಂದರೆ ಎಷ್ಟೋ ಬಾರಿ ಈ ಥರ ಚಿಕ್ಕ ಪುಟ್ಟ ವಿಷಯಗಳು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಇವುಗಳನ್ನು ನಾವು ತಿಳ್ಕೊಂಡಿರಬೇಕು. ಒಂದಿಷ್ಟು ಹೊಸ ವಿಷಯಗಳು ಇವತ್ತು ನಿಮಗೆ ಸಿಗ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲನೇ ಪ್ರಶ್ನೆ, ನಿದ್ದೆಗೆ ಹೋಗಲಿಕ್ಕೆ ಬೆಸ್ಟ್ ಪೊಸಿಷನ್ ಯಾವುದು ಅಂತ. ಮೊದಲನೇದಾಗಿ ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲ್ಕೊಳ್ಳೋದು. ಇದು ಕೆಲವೊಬ್ಬರಿಗೆ ಈ ಥರ ಮಲಗಿದರೆ ಮಾತ್ರ ನಿದ್ದೆ ಬರುತ್ತೆ. ಆದರೆ ಯೋಗ ಅಥವಾ ಮಾಡರ್ನ್ ಸೈನ್ಸ್ ಎರಡೂ ಕೂಡ ಇದು ಅಷ್ಟು ಒಳ್ಳೆಯ ಪೊಸಿಷನ್ ಅಲ್ಲ ಅಂತ ಹೇಳ್ತವೆ. ಯಾಕೆಂದರೆ ನಮ್ಮ ಬೆನ್ನು ಹುರಿ ನೇರವಾಗಿರಲಿಕ್ಕೆ ಇದರಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಯೋಗ ಹೇಳಿದರೆ, ಬೆನ್ನು ಹುರಿಯ ಮೇಲೆ ಕೆಲವು ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಆದರೆ ಇಲ್ಲಿ ಒಂದು ವಿಷಯ ನಾವು ನೆನ್ಪಿಟ್ಕೊಳ್ಬೇಕು, ನೀವು ಆರೋಗ್ಯವಂತರಾಗಿದ್ದರೆ ಮಾತ್ರ ಈಗ ನಾನು ಹೇಳೋದನ್ನು ಫಾಲೋ ಮಾಡಬೇಕು. ನಿಮಗೇನಾದ್ರು ಸಮಸ್ಯೆಗಳಿದ್ದರೆ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಫಿಸಿಯೋಥೆರಪಿಸ್ಟ್ ಹೇಗೆ ನಿಮಗೆ ಸಜೆಸ್ಟ್ ಮಾಡ್ತಾರೋ ಅದನ್ನು ಫಾಲೋ ಮಾಡಬೇಕು. ಒಟ್ಟಿನಲ್ಲಿ ಆ ರೀತಿ ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲಗೋದು ಅಷ್ಟು ಒಳ್ಳೆಯ ಪೊಸಿಷನ್ ಅಲ್ಲ. ಇನ್ನು ಎರಡನೇದು, ಬೆನ್ನನ್ನು ಕೆಳಗೆ ಮಾಡಿ ಮಲಗೋದು. ಇದರಿಂದ ಬೆನ್ನು ಹುರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಶವಾಸನದಲ್ಲಿ ನಾವು ಮಲಗಿ ಹಾಗೆಯೇ ರಿಲ್ಯಾಕ್ಸ್ ಆಗಿದ್ದು ನಿದ್ದೆಗೆ ಹೋದರೆ ತುಂಬ ಒಳ್ಳೆಯದು. ಅಥವಾ ಚಿನ್ಮುದ್ರೆಯನ್ನು ಹಾಕಿ ಕೈಗಳನ್ನು ಎದೆಯ ಮೇಲೆ ಅಥವಾ ಪಕ್ಕದಲ್ಲಿ ಇಟ್ಟು ನಾನು ವಿಶ್ವಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ರಾತ್ರಿ ಇಡೀ ನನ್ನಲ್ಲಿ ವಿಶ್ವಶಕ್ತಿ ಹರಿದು ನಾನು ತುಂಬ ಪಾಸಿಟಿವ್ ಆಗಿರ್ತೇನೆ ಅನ್ನುವ ಫೀಲಿಂಗಲ್ಲಿ ಮಲ್ಕೊಳ್ಳಿಕ್ಕಾಗ್ತದೆ ಅಂದರೆ ಆ ಥರ ಕೂಡ ಮಲ್ಕೊಳ್ಬೋದು. ಇದಕ್ಕಿಂತಲೂ ಒಳ್ಳೆಯ ಪೊಸಿಷನ್ ಅಂತಂದರೆ ಸೈಡ್ಗೆ ಅಂದರೆ ಒಂದು ಪಕ್ಕದಲ್ಲಿ ತಿರುಗಿ ಮಲ್ಕೊಳ್ಳೋದು. ಆಯುರ್ವೇದ ಎಡಮಗ್ಗಲಲ್ಲಿ ಮಲಗೋದು ಒಳ್ಳೆಯದು ಅಂತ ಹೇಳುತ್ತೆ. ಯಾಕೆ ಅಂದರೆ ಆ ಥರ ಮಲಗಿದಾಗ ಡೈಜೆಷನ್ ಸುಲಭವಾಗತ್ತೆ, ನಮ್ಮ ಜಠರ ಇದೆಯಲ್ಲ ಅದಕ್ಕೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ಯೋಗ ಏನು ಹೇಳುತ್ತೆ ಅಂತಂದರೆ, ನಾವು ಆ ರೀತಿ ಮಲಗಿದಾಗ ನಮ್ಮ ಸೂರ್ಯನಾಡಿ ಅಂದರೆ ಬಲ ಹೊಳ್ಳೆ ಹೆಚ್ಚು ಆ್ಯಕ್ಟಿವ್ ಆಗುತ್ತೆ ಅಥವಾ ಓಪನ್ ಆಗಿರುತ್ತೆ. ಅದರಿಂದಾಗಿ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲರ್ಜಿಯೋ, ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು, ರಾತ್ರಿಯಲ್ಲಿ ತಂಪಿನ ಕಾರಣದಿಂದ ಆಗುವ ಕೆಲವು ಸಮಸ್ಯೆಗಳು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆ್ಯಕ್ಚುಲಿ ಇನ್ನೊಂದು ಪೊಸಿಷನ್ ಹೇಳ್ತಾರೆ, ಏನು, ಬಲಮಗ್ಲಲ್ಲಿ ತಿರುಗಿ ಮಲಗೋದು. ಇದು ಯೋಗಿಗಳ ಪೊಸಿಷನ್ ಅಂತ ಕೂಡ ಹೇಳ್ತಾರೆ. ಇದರಿಂದ ನಮ್ಮಲ್ಲಿ ಉದ್ವೇಗ ಅಥವಾ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಕಾಮ, ಕ್ರೋಧ, ಮದ, ಲೋಭಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಯೋಗಿಗಳಿಗೆ ತುಂಬ ಹೆಲ್ಪ್ಫುಲ್ ಅಂತ. ಆದರೆ ಯಾವುದೇ ಕಾರಣಕ್ಕೂ ಬಲಮಗ್ಲಲ್ಲಿ ಮಲಗೋದಾದರೆ ನಾವು ಹೊಟ್ಟೆ ತುಂಬಿರುವಾಗ ಅಂದರೆ ಹೊಟ್ಟೆಯಲ್ಲಿ ಆಹಾರ ಇರುವಾಗ ಬಲಮಗ್ಲಲ್ಲಿ ಮಲಗಬಾರದು. ಖಾಲಿ ಹೊಟ್ಟೆಯಲ್ಲಿ ಅಂದರೆ ರಿಲ್ಯಾಕ್ಸ್ ಆಗಿರುವಾಗ ಮಾತ್ರ ನಾವು ಬಲಮಗ್ಲಲ್ಲಿ ಮಲಗಬಹುದು. ಎರಡನೇದಾಗಿ, ಎಷ್ಟು ತಾಸು ನಿದ್ದೆಯನ್ನು ಮಾಡಬೇಕು. ಇದು ಎಲ್ಲರಿಗೂ ಒಂದೇ ರೂಲ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ 8-9 ತಾಸು ನಿದ್ದೆ ಬೇಕಾದರೆ ಕೆಲವೊಬ್ಬರಿಗೆ 5-6 ತಾಸು ನಿದ್ದೆ ಸಾಕಾಗ್ತದೆ. ಆಯುರ್ವೇದ ತಮೋ ಗುಣದ ಕಾರಣದಿಂದಾಗಿ ನಿದ್ದೆ ಬರುತ್ತೆ ಅಂತ ಹೇಳುತ್ತೆ. ನಿದ್ದೆ ತುಂಬ ಅದ್ಭುತವಾದ ಹೀಲರ್ ಕೂಡ ಅಂತ ಆಯುರ್ವೇದ ಹೇಳುತ್ತೆ. ಆದರೆ ನಮ್ಮಲ್ಲಿ ತಮೋಗುಣ ಕಡಿಮೆ ಆಗ್ತಾ ಆಗ್ತಾ ಹೋದ ಹಾಗೆ, ನಮ್ಮಲ್ಲಿ ದೋಷಗಳಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಹೋದ ಹಾಗೆ ನಿದ್ದೆ ಕಡಿಮೆ ಸಾಕಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಒಂದು ಪಾಸಿಟಿವ್ ಕಡೆ ಹೋಗಬೇಕು, ನಮ್ಮಲ್ಲಿ ಸತ್ವಗುಣ ಜಾಸ್ತಿ ಆಗಬೇಕು ಅಂತ ಇರುವವರೆಲ್ಲ ಕಡಿಮೆ ನಿದ್ದೆ ಮಾಡಿ ಹೆಚ್ಚು ಉತ್ಸಾಹದಿಂದಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಆ ಕಡಿಮೆ ನಿದ್ದೆ ಅನ್ನೋದು ನಮ್ಮ ಫೋರ್ಸಿಂದ ಬರೋದಲ್ಲ, ಅದು ಆಟೋಮ್ಯಾಟಿಕಲಿ ಆಗಬೇಕು. ಅದರಿಂದ ಒಳ್ಳೆಯ ಪರಿಣಾಮಗಳೇ ಆಗಬೇಕೆ ಹೊರತು ಕಡಿಮೆ ನಿದ್ದೆ ಮಾಡಿ ರೋಗ ಬಂತು ಅಂತ ಆಗಬಾರ್ದು. ಮೂರನೆಯದು, ನಿದ್ದೆಗೆ ಹೋಗಲಿಕ್ಕೆ ಒಳ್ಳೆಯ ಟೈಮ್ ಯಾವುದು. ಮಾಡರ್ನ್ ಸೈನ್ಸ್ ಹೇಳುತ್ತೆ, ಸೂರ್ಯ ಮುಳುಗಿ ರಾತ್ರಿ ಕತ್ಲ ಆಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಮೆಲೆಟೋನಿನ್ ಸಿಕ್ರೇಷನ್ ಇಂಪ್ರೂವ್ ಆಗುತ್ತೆ. ಇದು ಕತ್ತಲೆಗೆ ರೆಸ್ಪಾಂಡ್ ಮಾಡಿ ನಮ್ಮ ದೇಹ ಬಿಡುಗಡೆ ಮಾಡುತ್ತೆ ಅಂತ. ಮತ್ತು ಸುಮಾರು 6-7 ಗಂಟೆಯ ನಂತರ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇದು ನಿದ್ದೆಗೆ ಬೆಸ್ಟ್ ಟೈಮ್. ಆಯುರ್ವೇದ ಹೇಳುತ್ತೆ ಸುಮಾರು ರಾತ್ರಿ 10 ಗಂಟೆಯವರೆಗೆ, ಸುಮಾರು ಒಂದು ಅಂದಾಜಿಗೆ ಅಲ್ಲಿಯವರೆಗೆ ಕಫದೋಷ ಪ್ರಧಾನವಾಗಿರುತ್ತೆ ನಮ್ಮ ದೇಹದಲ್ಲಿ. ನಂತರ ಪಿತ್ತದೋಷ ಪ್ರಧಾನ ಆಗುತ್ತೆ. ಸುಮಾರು ರಾತ್ರಿ 2 ಗಂಟೆಯ ನಂತರ ವಾತದೋಷ ಪ್ರಧಾನತೆ ಉಂಟಾಗುತ್ತೆ ಅಂತ. ಹಾಗಾಗಿ ಕಫದೋಷ ಪ್ರಧಾನವಾಗಿರುವಾಗ ದೇಹದಲ್ಲಿ ತಮೋಗುಣ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ನಿದ್ದೆಯೂ ತಮೋಗುಣದಿಂದ ಬರೋದರಿಂದ ನಾವು ಆ ಸಮಯದಲ್ಲಿ ನಿದ್ದೆ ಮಾಡಿದ್ರೆ ನಮ್ಮ ನಿದ್ದೆ ಹೆಚ್ಚು ಆಳವಾಗಿರ್ಲಿಕ್ಕೆ ಸಾಧ್ಯ. ಮತ್ತು ಅದು ನಿದ್ದೆಗೆ ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಅದು ಒಳ್ಳೆಯ ಟೈಮ್ ಅಂತ. ಹಾಗಾಗಿ ನಾವು ಲೇಟ್ ಅಂದರೆ 10 ಗಂಟೆ ಅಥವಾ ಅದಕ್ಕಿಂತ ಒಳಗಡೆ ಮಲಗಲಿಕ್ಕೆ ಪ್ರಯತ್ನ ಮಾಡಬೇಕು. ರಾತ್ರಿ 2-3 ಗಂಟೆಯ ನಂತರ ಏಳಲಿಕ್ಕೆ ಪ್ರಯತ್ನ ಮಾಡಬೇಕು. 4ನೆಯ ಪ್ರಶ್ನೆ, ತಲೆದಿಂಬನ್ನು ಬಳಸಬೇಕೋ ಬೇಡವೋ. ನಿಮಗೆ ಫಿಸಿಯೋಥೆರಪಿಸ್ಟ್ ಅಥವಾ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ನೀವು ತಲೆದಿಂಬನ್ನು ಬಳಸಿ. ಅದಿಲ್ಲ ಅಂತಾದರೂ ನೀವು
ಸೈಡ್ಗೆ ತಿರುಗಿ ಮಲಗ್ತೀರಿ ಅಂತ ಆದರೆ ತಲೆದಿಂಬನ್ನು ಬಳಸೋದು ಒಳ್ಳೆಯದು. ಯಾಕೆಂದರೆ ನಾವು ಅಡ್ಡ ಅಂದರೆ ತಿರುಗಿ ಅಂದರೆ ಒಂದು ಪಕ್ಕದಲ್ಲಿ ಮಲಗೋದ್ರಿಂದ ನಮ್ಮ ತಲೆ ಹೀಗಾಗ್ಬಿಡುತ್ತೆ. ಯಾಕೆಂದರೆ ಭುಜ ಎತ್ತರ ಇರುತ್ತೆ, ತಲೆ ಹೀಗೆ ಅಡ್ಡ ಆಗುತ್ತೆ, ಅಂದರೆ ಕೆಳಗೆ ಹೋಗುತ್ತೆ. ಆ ಥರ ಹೋದಾಗ ಕತ್ತಿಗೆ ತೊಂದರೆ ಆಗುತ್ತೆ. ಹಾಗಾಗಿ ತಲೆದಿಂಬಿನ ಸಹಾಯ ಇಟ್ಟುಕೊಂಡು ಆ ಬೆನ್ನು ಹುರಿ ನೇರವಾಗಿರೋ ಥರ ನೋಡಿಕೊಂಡು ಮಲ್ಕೊಳ್ಳೋದು ಒಳ್ಳೆಯದು. ಇನ್ನು ನೀವು ನೇರವಾಗಿ ಅಂದರೆ ಬೆನ್ನನ್ನು ಕೆಳಗಿಟ್ಟು ಮಲಗ್ತೀರಿ ಅಂತ ಆದರೆ ಆಗ ಇಲ್ಲಿ 2 ಒಪಿನಿಯನ್ ಇದೆ. ಕೆಲವೊಬ್ಬರ ಪ್ರಕಾರ ತಲೆಗೆ ದಿಂಬನ್ನು ಎಸ್ಪೆಷಲಿ ಎತ್ತರದ ದಿಂಬನ್ನು ಇಟ್ಕೊಳ್ಳೋದ್ರಿಂದ ಈ ಕತ್ತಿನ ಇದಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಮುಂದೆ ಕತ್ತು ನೋವು ಅಥವಾ ಬೇಗ ಡಿಜನರೇಷನ್, ಕೈಯಲ್ಲೆಲ್ಲ ನಮ್ನೆಸ್ ಬರುವ ಚಾನ್ಸಸ್ ಇರುತ್ತೆ ಅಂತ. ಹಾಗಾಗಿ ಕೇವಲ ಬೆಡ್ಶೀಟನ್ನು ಮಡಚಿ ಇಟ್ಕೊಳ್ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಏನಂದರೆ ನಾವು ಅಟ್ಲೀಸ್ಟ್ ರಾತ್ರಿ ಆದರೂ ಈಗ ತಲೆಯನ್ನು ತುಂಬ ಎತ್ತರ ಇಟ್ಕೊಳ್ಳದೆ ಮಲಗೋದ್ರಿಂದ ತಲೆಯ ಭಾಗಕ್ಕೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಅನುಕೂಲ ಆಗುತ್ತೆ ಅಂತ. ಆದರೆ ಬ್ಲಡ್ ಸರ್ಕ್ಯುಲೇಷನ್ ತಲೆಗೆ ಹೆಚ್ಚಾದರೂ ಕೂಡ ತೊಂದರೆನೇ. ಹಾಗಾಗಿ ತಲೆಯನ್ನು ಕೆಳಗೆ ಮಾಡಿ ಮಲಗ್ತೇನೆ, ನನ್ನ ದೇಹವನ್ನು ಮೇಲಿಟ್ಕೊಂಡು ಮಲಗ್ತೇನೆ ಅನ್ನೋದು ತಪ್ಪಾಗುತ್ತೆ. ನಿಮಗೆ ಕಂಫರ್ಟೇಬಲ್ ಆಗಿ ಅನಿಸುತ್ತೆ, ಏನೂ ತೊಂದರೆ ಇಲ್ಲ ಅನಿಸಿದ್ರೆ ತಲೆದಿಂಬು ಇಲ್ಲದೇನೆ ನೀವು ನೇರವಾಗಿ ಬೆನ್ನು ಕೆಳಗೆ ಮಾಡಿ ಮಲಗಬಹುದು. ಅದಿಲ್ಲ ಅಂತ ಆದರೆ ಬೆಡ್ಶೀಟನ್ನು ಮಡಚಿ ಸ್ವಲ್ಪ ಎತ್ತರ ಮಾಡಿ ತಲೆದಿಂಬಿನ ಥರ ಅದನ್ನು ಇಟ್ಕೊಂಡು ಮಲ್ಕೊಳ್ಬೋದು. 5ನೇ ಪ್ರಶ್ನೆ, ರಾತ್ರಿ ನಿದ್ದೆಗೆ ಹೋಗುವ ಮೊದಲು ನಾವು ಏನು ಮಾಡಬೇಕು ಅಂತ. ರಾತ್ರಿ ನಾವು ಬೆಡ್ ಮೇಲೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ, ನನ್ನ ಇಡೀ ದಿನ ಚೆನ್ನಾಗಿತ್ತು, ನಿನಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಾಳೆ ಕೂಡ ನನಗೆ ತುಂಬ ಒಳ್ಳೆಯ ದಿನವನ್ನು ಕೊಡ್ತಾ ಇದ್ದೀಯಾ ಅಂತ ಅದಕ್ಕೂ ಆಲ್ರೆಡಿ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿ ನಾವು ಮಲಗಬೇಕು. ಯಾಕೆ ಅಂದರೆ ನಾವು ಯಾವ ಮನಸ್ಥಿತಿಯಲ್ಲಿ ರಾತ್ರಿ ನಿದ್ದೆಗೆ ಹೋಗ್ತೀವೋ ಅದೇ ಮನಸ್ಥಿತಿಯಲ್ಲಿ ರಾತ್ರಿಯಲ್ಲೇ ಇರ್ತೇವೆ ಅಂತ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಅಂದರೆ ಯೋಗಿಗಳು ಹೇಳ್ತಾರೆ. ಹಾಗಾಗಿ ನಾವು ರಾತ್ರಿ ಮಲಗುವಾಗ ಮಾತ್ರ ಅತ್ಯಂತ ಶಾಂತತೆಯನ್ನು ನಾವು ನಮಗೆ ನಾವೇ ತಂದುಕೊಳ್ಬೇಕು ಅಂತ. ಇನ್ನೂ ಡೀಟೇಲ್ಸ್ ಬೇಕು ಅಂತಾದರೆ ಈ ವಿಡಿಯೋದ ಕೊನೆಯಲ್ಲಿ ರಾತ್ರಿಯ ಧ್ಯಾನ ಹೇಗಿರಬೇಕು, ನಮ್ಮ ರಾತ್ರಿ ನಿದ್ದೆಗೆ ಹೋಗೋ ಮೊದಲು ಏನು ಮಾಡಬೇಕು ಅನ್ನೋದನ್ನು ಒಂದು ಸಪ್ರೇಟಾಗಿ ಹೇಳಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಕೊನೆಯಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. 6ನೇದು, ವೀಕೆಂಡ್ಸಲ್ಲಿ ನಾನು ಈ ವಿಷಯದಲ್ಲಿ ಬದಲಾವಣೆ ಮಾಡ್ಕೊಳ್ಬೋದಾ, ನಿದ್ದೆ ಹೆಚ್ಚು ಮಾಡೋದು ಅಥವಾ ನಿದ್ದೆ ಕಡಿಮೆ ಮಾಡ್ಬೋದಾ ಅಂತ. ತುಂಬ ಜನ ಈ ತಪ್ಪು ಮಾಡ್ತಾರೆ. ನಾಳೆ ಭಾನುವಾರ, ಅದಕ್ಕೆ ರಾತ್ರಿ ಇಡೀ ನಾನು ಯಾವುದೋ ಒಂದು ಮೂವಿ ನೋಡ್ತೇನೆ ಅಥವಾ ತುಂಬ ಹೆಚ್ಚು ಹೊತ್ತು ನಿದ್ದೆಗೆಡ್ತೇನೆ, ಅಥವಾ ಇವತ್ತು ಭಾನುವಾರ ಹಾಗಾಗಿ ತುಂಬ ಲೇಟಾಗಿ ಹೇಳ್ತೇನೆ. ಆ ಥರ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಸರಿಯಲ್ಲ. ಯಾಕೆ ಅಂದರೆ ದೇಹಕ್ಕೆ ಅದರದೇ ಆದಂಥ ಒಂದು ಬಯೋಲಾಜಿಕಲ್ ಕ್ಲಾಕ್ ಇದೆ, ಅದನ್ನು ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಎಲ್ಲೋ ಅಪರೂಪಕ್ಕೆ ಪರವಾಗಿಲ್ಲ, ವಾರಕ್ಕೆ 1-2 ದಿನ ನಾವು ಆ ಥರ ತಪ್ಪು ಮಾಡೋದ್ರಿಂದ ಸಹಜವಾಗಿ ನಿಧಾನವಾಗಿ ಆದರೂ ದೇಹದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. 7ನೇ ಪ್ರಶ್ನೆ, ಅಲಾರಾಮ್ ಬಳಸಬೇಕೋ ಬೇಡವೋ ಅಂತ. ಕೆಲವೊಬ್ಬರಿಗೆ ಅಲಾರಾಮ್ ಇಲ್ಲ ಅಂತ ಆದರೆ ಬೆಳಗ್ಗೆ 6 ಗಂಟೆಗೆ ಹೇಳಬೇಕು ಅಂದ್ಕೊಂಡಿರೋರು 8 ಗಂಟೆಗೆ ಹೇಳೋ ಪರಿಸ್ಥಿತಿ ಇರುತ್ತೆ, ಎಲ್ಲ ಇಡೀ ದಿನ ಹಾಳಾಗೋಗುತ್ತೆ. ಆ ಥರ ಇದ್ದರೆ ಅಲಾರಾಮ್ ಯೂಸ್ ಮಾಡಿ. ಇಲ್ಲ ಅಂದರೆ ನಿಧಾನವಾಗಿ ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡಲಿಕ್ಕೆ ಸಾಧ್ಯ ಆದರೆ ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡೋದ್ರಿಂದ ಹಿಡಿದು, ದೇವರೇ ನಾಳೆ ಬೆಳಗ್ಗೆ ನನಗೆ 5 ಗಂಟೆಗೆ ಎಚ್ಚರ ಮಾಡು, ನಾನು ಫ್ರೆಶ್ ಆಗಿ ಹೇಳೋ ಥರ ಮಾಡು ಅಂತ ಕೇಳ್ಕೊಂಡು ಮಲಗ್ತಾ ನಿಧಾನವಾಗಿ ಆ ಟೈಮಿಗೆ ಹೇಳಲಿಕ್ಕೆ ಸಾಧ್ಯ ಆದರೆ ಅದು ತುಂಬ ಒಳ್ಳೆಯದು. ಅದಿಲ್ಲ ಅಂತಾದರೆ ಅಲಾರಾಮ್ ಇಟ್ಕೊಳ್ಬೋದು, ಆದರೆ ಅದು ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು. ಹೇಗೆ ಅಂದರೆ ನಾನು 4 ಗಂಟೆಗೆ ಹೇಳಬೇಕು ಅಂತ 4 ಗಂಟೆಗೆ ಅಲಾರಾಮ್ ಇಟ್ಟು ಅದನ್ನು ಆಫ್ ಮಾಡಿ, ಮತ್ತು 5 ಗಂಟೆಗೆ ಅಲಾರಾಮ್ ಇಟ್ಟು ಅದನ್ನು ಆಫ್ ಮಾಡಿ, ಈ ಥರ ಸುಮ್ಮನೆ ದೇಹಕ್ಕೆ ತೊಂದರೆ ಕೊಡಬಾರ್ದು. ನಾನು ಪ್ರಾಕ್ಟಿಕಲಿ ಎಷ್ಟು ಗಂಟೆಗೆ ನನ್ನ ಹತ್ರ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೊತ್ತಿಗೆ ಅಲಾರಾಮ್ ಇಟ್ಟು ಅದನ್ನು ಸ್ವಲ್ಪ ದೂರದಲ್ಲಿ ಇಟ್ಟು ಅದು ಹೊಡ್ಕೊಂಡ ನಂತರ ಎದ್ದು ನಾವು ಫ್ರೆಶ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. 8ನೇ ಪ್ರಶ್ನೆ, ನೈಟ್ ಶಿಫ್ಟ್ ಇರೋರು ಏನು ಮಾಡಬೇಕು? ತುಂಬ ಬಾರಿ ನನಗೆ ಈ ಪ್ರಶ್ನೆ ಕೇಳಿದ್ದಾರೆ. ಯಾಕೆಂದರೆ ನಾನು ನನ್ನ ಲೈಫ್ ಸ್ಟೈಲ್ ಈ ಥರ ಇರಬೇಕು ಅಂತ ಹೇಳಿದಾಗ ನೈಟ್ ಶಿಫ್ಟ್ ಇರೋರಿಗೆ ಮಾತ್ರ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ರಾತ್ರಿ ಇಡೀ ನೀವು ಕೆಲಸ ಮಾಡ್ತೀರಿ ಅಂತ ಆದರೆ ಅದು ಪ್ರಕೃತಿ ವಿರುದ್ಧ ಅಷ್ಟು ಒಳ್ಳೆಯದಲ್ಲ. ಆದರೂ ಇದು ಅನಿವಾರ್ಯ ನಿಮಗೆ ಅಂತ ಆದರೆ ಹಗಲಿನಲ್ಲಿ ಒಂದು 6-7 ತಾಸು ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿತ್ಯವೂ ಅದೇ ಸಮಯಕ್ಕೆ ನಿದ್ದೆಗೆ ಹೋಗಿ ಅದೇ ಸಮಯಕ್ಕೆ ಏಳೋದನ್ನು ರೂಢಿ ಮಾಡ್ಕೊಳ್ಳಿ. ನಿತ್ಯ ವ್ಯಾಯಾಮ ಮತ್ತು ಊಟದ ಸಮಯ ಇವೆಲ್ಲ ಸರಿಯಾದ ರೀತಿಯಲ್ಲಿ ಇರೋ ಥರ ನೋಡ್ಕೊಳ್ಳಿ. ಆದರೆ ನನ್ನ ಸಜೆಷನ್ ಏನು ಅಂತಂದರೆ, ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಿರೋರಾದರೂ ನೀವು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಾದರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದನ್ನು ಬಿಟ್ಟು ಜನರಲ್ ಶಿಫ್ಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. 9ನೇದು, ನಿದ್ದೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿ. ಮೊದಲನೇದಾಗಿ ನಿದ್ರಾಹೀನತೆ ಬರದೇ ಇರೋ ಥರ ನೋಡ್ಕೊಳ್ಬೇಕು. ಅದಕ್ಕೆ ನಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು, ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. 2ನೇದಾಗಿ ಇಲ್ಲ ಆದರೂ ತೊಂದರೆ ಆಗ್ತಿದೆ ಅಂತಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ, ಆಯುರ್ವೇದ ಅಥವಾ ಇವನ್ ಮಾಡರ್ನ್ ಸೈನ್ಸ್ ಕೆಲವು ಟಿಪ್ಸ್ ಕೊಡ್ತವೆ. ಈ ಥರ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡು ಚಿಕ್ಕ ಪುಟ್ಟ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಗ ನಿದ್ದೆ ಚೆನ್ನಾಗಾಗತ್ತೆ ಅಂತ ಅದನ್ನು ಮಾಡ್ಕೊಳ್ಬೇಕು. ಅದೂ ಸಾಧ್ಯ ಆಗಲಿಲ್ಲ, ಅದಕ್ಕೂ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂತಾದರೆ ಆಯುರ್ವೇದ ಔಷಧಗಳನ್ನು ತೆಗೆದುಕೊಂಡು ನಿದ್ದೆ ಮಾಡ್ಬೋದು. ಯಾಕೆ ಅಂದರೆ ಆಯುರ್ವೇದ ಔಷಧಗಳು ಬಹುತೇಕವಾದವು ನೀವು ಡಾಕ್ಟರ್ ಸಜೆಷನ್ ತಗೊಂಡು ತೆಗೆದುಕೊಳ್ಬೇಕು. ಅಂಥವುಗಳನ್ನು ತೆಗೆದುಕೊಳ್ಳೋದ್ರಿಂದ ಒಂದು ನಮಗೆ ಅಡಿಕ್ಷನ್ ಆಗೋದಿಲ್ಲ, ಇನ್ನೊಂದು ನಮಗೆ ಅದು ಬ್ರೈನ್ ಟಾನಿಕ್ ಥರ ಕೆಲಸ ಮಾಡುತ್ತೆ. ಆ ಥರದ ಔಷಧಗಳನ್ನೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಾಸ್ಟ್ ಆಪ್ಷನ್ ಅಂತಂದರೆ ನಿದ್ದೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದು. ಅದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ
ನಿಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಅದರಿಂದ ಇಡೀ ದಿನ ನಿಮಗೆ ಒಂಥರ ಹುಚ್ಚಿಡ್ದಂಗೆ ಆಗ್ತಿರುತ್ತೆ, ಇಡೀ ನಿಮ್ಮ ಲೈಫ್ ಒಂಥರ ಕಷ್ಟ ಅನ್ನೋ ಥರ ಆಗತ್ತೆ, ಅಥವಾ ಅದರ ಸೈಡ್ ಎಫೆಕ್ಟ್ಸ್ ಅನ್ನೋ ಥರ ನಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಅಂತಾದರೆ ಆಗ ಏನೂ ತೊಂದರೆ ಇಲ್ಲ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ಥರ. ನಾವು ಪರ್ಫೆಕ್ಟ್ ಲೈಫನ್ನು ನಮ್ಮ ಹತ್ರ ಯಾರ ಹತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಂದಿಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿಯೂ ಕೂಡ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ತಿರುವವರು ಬಿಡಬೇಕು ಅಂತಿದ್ರೆ ಆಗ ನಿಧಾನವಾಗಿ ಆಯುರ್ವೇದ ಔಷಧಗಳು, ನಮ್ಮ ದಿನಚರಿಯೆಲ್ಲ ಸರಿ ಮಾಡ್ಕೊಳ್ಳೋದು, ಇವುಗಳ ಮೂಲಕ ಅದನ್ನು ಟೇಪರ್ ಮಾಡ್ತಾ ಮಾಡ್ತಾ ಹೋಗಿ ಬಿಡಲಿಕ್ಕೆ ಕೆಲವೊಬ್ಬರಿಗೆ ಸಾಧ್ಯ ಆಗುತ್ತೆ. ಸ್ವಲ್ಪ ವಯಸ್ಸಾದ ನಂತರ ಅಥವಾ ಕೆಲವೊಂದು ಮಾನಸಿಕ ಸಮಸ್ಯೆಗಳನ್ನು ಬಳಲ್ತಾ ಇರುವವರು ಇಂಥವರಿಗೆಲ್ಲ ಅದನ್ನು ಬಿಡಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಈ ನಿದ್ದೆ ಮಾತ್ರೆ ಕೆಟ್ಟದ್ದು, ಹಾಗಾಗಿ ನಾನು ಬಿಟ್ಟು ಬಿಡಬೇಕು ಅನ್ನುವ ಹಠ ಬೇಡ. ನಿಮ್ಮ ಡಾಕ್ಟರ್ ಸಜೆಷನ್ ಮೇಲೆ ಪ್ರಾಕ್ಟಿಕಲಿ ಹೇಗೆ ಸಾಧ್ಯವೋ ಹಾಗೆ ಮಾಡ್ಕೊಂಡು ಹೋಗಬೇಕು. ಎಮೋಷ್ನಲ್ ಆಗಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಇನ್ನು 10ನೇದು ಕೊನೆಯದು, ಕಡಿಮೆ ನಿದ್ದೆ ಮಾಡಿ ಹೆಚ್ಚು ಉತ್ಸಾಹದಿಂದ ಇರಲಿಕ್ಕೆ ಸಾಧ್ಯನಾ? ಆಗಬೇಕು ಅಂತಂದರೆ ನಾವೇನು ಮಾಡಬೇಕು? ಇದು ಕೇವಲ ನಿಮ್ಮದೊಂದೇ ಅಲ್ಲ, ನನ್ನ ಆಸೆ ಕೂಡ. ನಾನು ಕೂಡ ಈ ವಿಷಯದಲ್ಲಿ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿ ತುಂಬ ದಿನ ಆಗಿದೆ. ಯಾಕೆಂದರೆ ನಮ್ಮ ಪ್ರೊಡಕ್ಟಿವಿಟಿ ಚೆನ್ನಾಗಿರಬೇಕು, ನಾವು ಹೆಚ್ಚೆಚ್ಚು ಕೆಲಸ ಮಾಡಬೇಕು, ನಾವು ಹೆಚ್ಚೆಚ್ಚು ಸಾಧನೆಗಳನ್ನು, ಅದು ಯೋಗನೋ ಅಥವಾ ಅಧ್ಯಯನ ಇದನ್ನು ಮಾಡಬೇಕು ಅಂತಾದರೆ ಆಗ ಇದು ಸಾಧ್ಯ ಆಗಬೇಕಾಗತ್ತೆ. ನಾವು ಹೆಚ್ಚೆಚ್ಚು ನಿದ್ದೆ ಮಾಡಿದಷ್ಟು ಹೆಚ್ಚು ಸಮಯ ಅಂದರೆ ಅನ್ಪ್ರೊಡಕ್ಟಿವ್ ಆಗಿ ಹೊರಟೋಗ್ಬಿಡುತ್ತೆ, ಅಲ್ಲಿ ಏನು ಪ್ರೊಡಕ್ಷನ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನಾವು ಈ ವಿಷಯದಲ್ಲಿ ಪ್ರಯತ್ನ ಮಾಡಬೇಕು. ಇದರಿಂದ ಆಗುವ ಲಾಭ ತುಂಬ ದೊಡ್ಡದು. ಅದು ಲೌಕಿಕವಾದ ಸಾಧನೆ ಇರಲಿ, ಅಲೌಕಿಕವಾದ ಸಾಧನೆ ಇರಲಿ, ಅಲ್ಲಿ ನಿದ್ದೆ ಕಡಿಮೆ ಆದಷ್ಟು ಒಳ್ಳೆಯದಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.